ಭಾಷಣ ವಿರೋಧಿಸಿದ ಕಾಂಗ್ರೆಸ್ ನಡೆ ವಿಚಾರದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯಿಸಿದ್ದು, ನಮ್ಮ ಗವರ್ನರ್ ಜೊತೆ ಕಾಂಗ್ರೆಸ್ನವರ ವರ್ತನೆ ಅಪರಾಧವಾಗಿದೆ, ಅದನ್ನು ಕ್ಷಮಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ಮುಂದೆ ಬರುವ ದಿನಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಕಾಂಗ್ರೆಸ್ ಅನ್ನ ಗೂಂಡಾಗಿರಿ ರಾಜ್ಯದ ಉದ್ದಗಲಕ್ಕೂ ನಡೆಯುತ್ತಿದೆ. ರಾಜ್ಯಪಾಲರ ಜೊತೆಗೂ ದುರ್ವರ್ತನೆ ಮಾಡಿರುವುದು ಯಾರೂ ಕ್ಷಮಿಸಲು ಸಾಧ್ಯವಿಲ್ಲ. ಈ ನಡೆಯನ್ನ ನಾನು ಖಂಡಿಸುತ್ತೇನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ನವರು ಮನಬಂದಂತೆ ವರ್ತನೆ ಮಾಡುತ್ತಿರುವುದು ಇದೇ ಮೊದಲಲ್ಲ. ರಾಜ್ಯಪಾಲರ ಮೇಲೆ ಹಲ್ಲೆ ಮಾಡುವುದರ ಜೊತೆಗೆ ಟೀಕೆ ಮಾಡುವುದು ಅಪರಾಧವಾಗಿದೆ. ರಾಮ್ಜಿ ಯೋಜನೆಯ ಬಗ್ಗೆ ಕಾಂಗ್ರೆಸ್ನ ವಿರೋಧ ಸಹ ಅರ್ಥವಿಲ್ಲದ್ದು. ವಾಸ್ತವವಾಗಿ ಜನರಿಗೆ ಅನುಕೂಲವಾಗುತ್ತದೆ ಎಂಬುದು ಗೊತ್ತಿದ್ದರೂ ಸಹ ವಿರೋಧ ಮಾಡ್ತಿದ್ದಾರೆ. ದುರುದ್ದೇಶಪೂರ್ವಕವಾಗಿ ಈ ವಿಚಾರವನ್ನ ಎತ್ತಿಟ್ಕೊಂಡಿದ್ದಾರೆ. ಅದರಿಂದ ಯಾವುದೇ ಉಪಯೋಗ ಇಲ್ಲ. ಮೊದಲಿಗಿಂತ ಈಗ ಹೆಚ್ಚು ಒಳ್ಳೆಯದನ್ನ ಮಾಡಿಕೊಟ್ಟಿದ್ದಕ್ಕೆ ಕಾಂಗ್ರೆಸ್ನವರಿಗೆ ಸಹಿಸಿಕೊಳ್ಳಲು ಆಗ್ತಿಲ್ಲ. ಗ್ರಾಮೀಣ ಜನರಿಗೆ ಇದರಿಂದ ಅನುಕೂಲವಾಗುತ್ತದೆ ಎಂದು ಕೆಂಡಾಮಂಡಲವಾಗಿದ್ದಾರೆ. ನಮ್ಮ ಗವರ್ನರ್ ಜೊತೆಗೆ ಕಾಂಗ್ರೆಸ್ ಅವರು ಮಾಡಿರುವಂಥ ವರ್ತನೆ ಅಕ್ಷಮ್ಯ ಅಪರಾಧ. ಅದನ್ನು ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ. ಮುಂದೆ ಬರೋ ದಿವಸಗಳಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಬಹುಶಃ ಈ ಕಾಂಗ್ರೆಸ್ ಸರ್ಕಾರದ ಗೂಂಡಾಗಿರಿ ರಾಜ್ಯದ ಉದ್ದಗಲಕ್ಕೆ ನಡೀತಾ ಇದೆ. ರಾಜ್ಯಪಾಲರ ಜೊತೆನೂ ಸಹ ದುರ್ವರ್ತನೆ ಮಾಡಿರುವಂಥದ್ದು ಯಾರು ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಖಂಡಿಸ್ತೇನೆ. ನಾಳೆ ವಿಧಾನಮಂಡಲ ಒಳಗಡೆ ಅದರ ಬಗ್ಗೆ ಸೂಕ್ತವಾದಂಥ ಚರ್ಚೆಗಳನ್ನು ಮಾಡುತ್ತೆ. ಸರ್, ಈಗ ವಿಬಿಜಿ ರಾಮ್ಜಿ ಏನು ಆ ಯೋಜನೆಯನ್ನು ವಿರೋಧ ಮಾಡ್ತಾರಂಥದ್ದು, ರಾಮ್ಜಿ ಯೋಜನೆ ವಿರೋಧ ಏನು ಅರ್ಥ ಇಲ್ಲ ರೀ. ಅದು ಮೀನಿಂಗ್ಲೆಸ್. ಅದು ವಾಸ್ತವಿಕವಾಗಿ ಹೆಚ್ಚು ಅನುಕೂಲ ಆಗುತ್ತೆ ಜನರಿಗೆ ಅನ್ನೋದು ಗೊತ್ತಿದ್ದು ಸಹ ಬೇರೆ ಯಾವುದೇ ಇಶ್ಯೂ ಇಲ್ಲ. ದುರುದ್ದೇಶಪೂರ್ವಕವಾಗಿ ಅದನ್ನು ರೈಸ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅದರಿಂದ ಏನು ಉಪಯೋಗ ಆಗೋದಿಲ್ಲ. ನಾವು ಮೊದಲಿಗಿಂತ ಹೆಚ್ಚು ಒಳ್ಳೆ ಅನುಕೂಲ ಮಾಡಿಕೊಟ್ಟಿರೋದನ್ನು ಸಹಿಸೋಕ್ಕಾಗ್ತಿಲ್ಲ ಕಾಂಗ್ರೆಸ್ನವ್ರಿಗೆ. ಅದಕ್ಕಾಗಿ ಇದನ್ನು ವಿರೋಧ ಮಾಡ್ತಾರೆ. ಗ್ರಾಮೀಣ ಭಾಗದ ಜನರಿಗೆ ಈ ಯೋಜನೆ ಒಂದು ದುರಂತ ಅಂತ ಯಾವುದೇ ರೀತಿಯಲ್ಲಿ ಈ ಯೋಜನೆಯಿಂದ ಗ್ರಾಮೀಣ ಜನರಿಗೆ ಅನುಕೂಲನೇ ಹೊರತು ಅನನುಕೂಲ ಆಗೋದಿಲ್ಲ. ರಾಜ್ಯಪಾಲರು ಸಂವಿಧಾನ ವಿರೋಧಿಯಾಗಿ ನಡ್ಕೊಂಡಿದ್ದಾರೆ ಅಂತೇಳಿ ಕಾಂಗ್ರೆಸ್ ಆರೋಪ ಮಾಡ್ತಾರೆ. ಕರೆ ಕೊಟ್ಟಿದ್ದಾರೆ ಸರ್. ಕಾಂಗ್ರೆಸ್ನವರು ಮನಬಂದಂತೆ ವರ್ತನೆ ಮಾಡುವಂಥದ್ದು ಇದು ಮೊದಲಲ್ಲ. ರಾಜ್ಯಪಾಲರ ವರ್ತನೆ ಬಗ್ಗೆನೇ ಟೀಕೆ ಮಾಡೋ ಮಟ್ಟಕ್ಕೆ ಅವರನ್ನ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡೋದು ಅಕ್ಷಮ್ಯ ಅಪರಾಧ. ಗೋವಿಂದ ಕಾರಜೋಳ ವಿಷಯ ಮಾತಾಡ್ತಾರೆ.